ಓಂ ಶಾಂತಿ. ಮುರುಳಿಯ ದಿನಾಂಕ 23/9. ಬಾಬೋರ ಮಹಾವಾಕ್ಯಗಳು. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಮಧುರ ಮಕ್ಕಳೇ, ಆಂತರ್ಯದಲ್ಲಿ ದಿನ ರಾತ್ರಿ ಬಾಬಾ ಬಾಬಾ ಎಂಬ ಸ್ಮೃತಿಯೇ ನಡೀತಾ ಇರಲಿ. ಆಗ ಅಪಾರ ಖುಷಿ ಇರುವುದು. ತಂದೆ ನಮಗೆ ಕುಬೇರನ ಖಜಾನೆಯನ್ನು ಕೊಡಲು ಬಂದಿದ್ದಾರೆ ಎಂದು ಬುದ್ಧಿಯಲ್ಲಿ ಇರುವುದು. ಪ್ರಶ್ನೆ: ತಂದೆ ಎಂತಹ ಮಕ್ಕಳಿಗೆ ಪ್ರಾಮಾಣಿಕ ಹೂಗಳೆಂದು ಹೇಳುತ್ತಾರೆ? ಅವರ ಲಕ್ಷಣಗಳು ಏನು? ಯಾರು ಎಂದು ಮಾಯೆಗೆ ವಶೀಭೂತರಾಗುವುದಿಲ್ಲವೋ, ಮಾಯೆಯ ಏರುಪೇರಿನಲ್ಲಿ ಬರುವುದಿಲ್ಲವೋ ಅವರೇ ಪ್ರಾಮಾಣಿಕ ಹೂಗಳಾಗಿದ್ದಾರೆ. ಇಂತಹ ಪ್ರಾಮಾಣಿಕ ಹೂಗಳು ಕೊನೆಯಲ್ಲಿ ಬಂದರೂ ಮೊದಲು ಹೋಗುವ ಪುರುಷಾರ್ಥ ಮಾಡುತ್ತಾರೆ. ಅವರು ಹಳಬರಿಗಿಂತಲೂ ಮುಂದೆ ಹೋಗುವ ಲಕ್ಷ್ಯವನ್ನಿಟ್ಟುಕೊಳ್ಳುತ್ತಾರೆ. ತನ್ನ ಅವಗುಣಗಳನ್ನು ತೆಗೆಯುವ ಪುರುಷಾರ್ಥದಲ್ಲಿ ಇರುತ್ತಾರೆ. ಅನ್ಯರ ಅವಗುಣಗಳನ್ನು ನೋಡುವುದಿಲ್ಲ. ಓಂ ಶಾಂತಿ. ಶಿವ ಭಗವಾನುವಾಚ್. ಇವರು ಆತ್ಮಿಕ ತಂದೆ ಆಗಿದ್ದಾರೆ, ಏಕೆಂದರೆ ಶಿವನು ಪರಮ ಆತ್ಮನಾಗಿದ್ದಾರೆ ಅಲ್ಲವೇ? ತಂದೆಯು ಪ್ರತಿನಿತ್ಯವೂ ಹೊಸ ಮಾತುಗಳನ್ನು ತಿಳಿಸ್ತಾರೆ. ಗೀತೆಯನ್ನ ತಿಳಿಸುವಂತ ಸನ್ಯಾಸಿಗಳು ಅನೇಕರಿದ್ದಾರೆ. ಅವರು ತಂದೆಯನ್ನ ನೆನಪು ಮಾಡಲು ಸಾಧ್ಯವಿಲ್ಲ. ಅವರ ಮುಖದಿಂದ ಎಂದೂ ಬಾಬಾ ಎನ್ನುವ ಶಬ್ದವು ಹೊರಬರಲು ಸಾಧ್ಯವಿಲ್ಲ. ಈ ಶಬ್ದವು ಗೃಹಸ್ಥ ಮಾರ್ಗದವರಿಗೂ ಇದೆ. ಆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ. ಅವರು ಬ್ರಹ್ಮ ತತ್ವವನ್ನೇ ನೆನಪು ಮಾಡುತ್ತಾರೆ. ಎಂದೂ ಬಾಯಿಂದ ಶಿವತಂದೆ ಎಂದು ಹೇಳುವುದಿಲ್ಲ. ಬಲೆ, ನೀವಿದನ್ನ ಪರಿಶೀಲನೆ ಮಾಡಿ ತಿಳಿದುಕೊಳ್ಳಿ. ದೊಡ್ಡ ದೊಡ್ಡ ವಿದ್ವಾಂಸರು, ಸನ್ಯಾಸಿಗಳು, ಚಿನ್ಮಯಾನಂದ ಮೊದಲಾದವರು ಗೀತೆಯನ್ನ ತಿಳಿಸ್ತಾರೆ. ಅವರು ಗೀತೆಯ ಭಗವಂತನು ಕೃಷ್ಣನೆಂದು ತಿಳಿದು ಕೃಷ್ಣನೊಂದಿಗೆ ಬುದ್ಧಿಯೋಗವನ್ನು ಇಡುತ್ತಾರೆ ಎಂದಲ್ಲ. ಅವರು ಬ್ರಹ್ಮ ತತ್ವದೊಂದಿಗೆ ಯೋಗವನ್ನ ಜೋಡಿಸುವಂತ ಬ್ರಹ್ಮಜ್ಞಾನಿ ಅಥವಾ ತತ್ವಜ್ಞಾನಿಗಳಾಗಿದ್ದಾರೆ. ಕೃಷ್ಣನಿಗೆ ಎಂದೂ ಯಾರೂ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ಅಂದಾಗ ಕೃಷ್ಣನು ಗೀತೆಯನ್ನ ತಿಳಿಸುವಂತಹ ತಂದೆಯಂತೂ ಆಗಲಿಲ್ಲ. ಶಿವನಿಗೆ ಎಲ್ಲರೂ ತಂದೆ ಎಂದು ಹೇಳುತ್ತಾರೆ, ಏಕೆಂದರೆ ಅವರು ಎಲ್ಲ ಆತ್ಮರ ತಂದೆ ಆಗಿದ್ದಾರೆ. ಎಲ್ಲ ಆತ್ಮಗಳು ಅವರನ್ನ ಪರಂಪಿತ ಪರಮಾತ್ಮನೆಂದು ಕರೆಯುತ್ತಾರೆ. ಅವರು ಪರಮ ಸುಪ್ರೀಂ ಆಗಿದ್ದಾರೆ, ಏಕೆಂದರೆ ಪರಮಧಾಮದ ನಿವಾಸಿಯಾಗಿದ್ದಾರೆ. ನೀವೆಲ್ಲರೂ ಪರಮಧಾಮದಲ್ಲಿ ಇರುತ್ತೀರಿ. ಆದರೆ ಅವರಿಗೆ ಪರಮಾತ್ಮನೆಂದು ಹೇಳುತ್ತಾರೆ. ಅವರೆಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ. ಆ ಪರಮಾತ್ಮನೇ ಹೇಳುತ್ತಾರೆ, ನನ್ನ ಜನ್ಮವು ದಿವ್ಯ ಮತ್ತು ಅಲೌಕಿಕವಾಗಿದೆ. ಈ ರೀತಿ ಯಾರ ರಥದಲ್ಲಿಯಾದರೂ ಪ್ರವೇಶ ಮಾಡಿ ನಿಮಗೆ ತಿಳಿಸುತ್ತಾರೆ, ನಾನು ಹೇಗಿದ್ದೇನೆ, ಯಾರಾಗಿದ್ದೇನೆ ಎಂದು ಯಾರೂ ತಿಳಿದುಕೊಂಡಿಲ್ಲ. ನಾನು ಯಾವಾಗ ನನ್ನ ಪರಿಚಯವನ್ನ ಕೊಡುವೆನೋ ಆಗ ನನ್ನನ್ನು ಅರಿತುಕೊಳ್ಳುವರು. ಈ ಬ್ರಹ್ಮನನ್ನು ಅಥವಾ ತತ್ವನನ್ನು ನಂಬುವವರು ಕೃಷ್ಣನನ್ನ ತಮ್ಮ ತಂದೆ ಎಂದು ಹೇಗೆ ಒಪ್ಪುತ್ತಾರೆ? ಆತ್ಮಗಳೆಲ್ಲರೂ ಮಕ್ಕಳಾದರಲ್ಲವೇ? ಕೃಷ್ಣನಿಗೆ ಎಲ್ಲರೂ ತಂದೆ ಎಂದು ಹೇಗೆ ಹೇಳುತ್ತಾರೆ? ಕೃಷ್ಣನು ಎಲ್ಲರ ತಂದೆ ಆಗಿದ್ದಾನೆ ಎಂದು ಹೇಳಲು ಸಾಧ್ಯವಿಲ್ಲ. ನಾವೆಲ್ಲರೂ ಸಹೋದರರು ಆಗಿದ್ದೇವೆ. ಕೃಷ್ಣನು ಸರ್ವವ್ಯಾಪಿ ಅಲ್ಲ. ಎಲ್ಲರೂ ಕೃಷ್ಣನಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಎಲ್ಲರೂ ಕೃಷ್ಣನಾಗಿದ್ದರೆ ಅವರ ತಂದೆಯೂ ಬೇಕು. ಮನುಷ್ಯರು ಬಹಳ ವಿಸ್ಮೃತಿಯಲ್ಲಿ ಬಂದಿದ್ದಾರೆ. ಅವರಿಗೆ ತಿಳಿದಿಲ್ಲ. ಆದ್ದರಿಂದಲೇ ತಂದೆಯು ಹೇಳುತ್ತಾರೆ, ನನ್ನನ್ನ ಕೋಟಿಯಲ್ಲಿ ಕೆಲವರೇ ಅರಿತುಕೊಳ್ಳುತ್ತಾರೆ. ಕೃಷ್ಣನಂತೂ ಯಾರು ಬೇಕಾದರೂ ಅರಿತುಕೊಳ್ಳುತ್ತಾರೆ. ಎಲ್ಲ ವಿದೇಶಿಯರೂ ಸಹ ಅವರ ಬಗ್ಗೆ ತಿಳಿದುಕೊಂಡಿದ್ದಾರೆ. ಲಾರ್ಡ್ ಕೃಷ್ಣ ಎಂದು ಹೇಳುತ್ತಾರಲ್ಲವೇ? ಚಿತ್ರಗಳೂ ಇದೆ, ಮೂಲ ಚಿತ್ರಗಳಂತೂ ಇಲ್ಲ. ಭಾರತವಾಸಿಗಳಿಂದ ಹೇಳ್ತಾರೆ. ಇವರ ಬಹಳ ಪೂಜೆಯಾಗುವುದರಿಂದ ಗೀತೆಯಲ್ಲಿ ಕೃಷ್ಣ ಭಗವಂತನೆಂದು ಬರೆದು ಬಿಟ್ಟಿದ್ದಾರೆ. ಭಗವಂತನಿಗೆ ಲಾರ್ಡ್ ಎಂದು ಹೇಳಲಾಗುತ್ತದೆ. ಲಾರ್ಡ್ ಕೃಷ್ಣನೆಂದು ಹೇಳುತ್ತಾರಲ್ಲವೇ? ಲಾರ್ಡ್ ಎಂಬ ಬಿರುದು ವಾಸ್ತವದಲ್ಲಿ ಹಿರಿಯ ವ್ಯಕ್ತಿಗಳಿಗೆ ಸಿಗುತ್ತದೆ. ಮನುಷ್ಯರಂತೂ ಈ ಬಿರುದನ್ನ ಎಲ್ಲರಿಗೂ ಕೊಡುತ್ತಿರುತ್ತಾರೆ.
ಇದಕ್ಕೆ ಕತ್ತಲೆ ನಗರಿ ಎಂದು ಹೇಳಲಾಗುತ್ತದೆ. ಯಾವುದೇ ಪತಿತ ಮನುಷ್ಯರಿಗೆ ಲಾರ್ಡ್ ಎಂದು ಹೇಳಿಬಿಡುತ್ತಾರೆ. ಇಂದಿನ ಪತಿತ ಮನುಷ್ಯರಲ್ಲಿ ಶಿವ ಅಥವಾ ಶ್ರೀಕೃಷ್ಣನು ಎಲ್ಲಿ? ತಂದೆ ತಿಳಿಸ್ತಾರೆ, ನಾನು ನಿಮಗೆ ಯಾವ ಜ್ಞಾನವನ್ನ ಕೊಡುತ್ತೇನೆಯೋ ಅದು ಪ್ರಾಯಲೋಪವಾಗಿ ಬಿಡುತ್ತದೆ. ನಾನೇ ಬಂದು ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತೇನೆ. ಜ್ಞಾನವನ್ನೂ ಸಹ ಈಗಲೇ ಕೊಡುತ್ತೇನೆ. ಯಾವಾಗ ನಾನು ಜ್ಞಾನವನ್ನ ಕೊಡುವೆನೋ ಆಗಲೇ ಮಕ್ಕಳು ಕೇಳುತ್ತೀರಿ. ನಾನಲ್ಲದೆ ಮತ್ಯಾರೂ ಜ್ಞಾನವನ್ನ ತಿಳಿಸಲು ಸಾಧ್ಯ? ಅವರಿಗೆ ತಿಳಿದೇ ಇಲ್ಲ. ಬಾಬಾ ತಿಳಿಸ್ತಾರೆ, ಸನ್ಯಾಸಿಗಳು ಶಿವ ತಂದೆಯನ್ನ ನೆನಪು ಮಾಡುವರೆ, ನಿರಾಕಾರ ಪರಮಾತ್ಮನನ್ನ ನೆನಪು ಮಾಡಿ ಎಂಬ ಮಾತನ್ನ ಅವರು ಎಂದಿಗೂ ಹೇಳಲು ಸಾಧ್ಯವಿಲ್ಲ. ಎಂದಾದ್ರೂ ಕೇಳಿದ್ರಾ? ಬಹಳ ವಿದ್ಯಾವಂತ ಮನುಷ್ಯರೂ ಸಹ ಅರ್ಥ ಮಾಡ್ಕೊಂಡಿಲ್ಲ. ಈಗ ತಂದೆ ತಿಳಿಸ್ತಾರೆ, ಕೃಷ್ಣನು ಭಗವಂತನಲ್ಲ. ಮನುಷ್ಯರಂತೂ ಕೃಷ್ಣನನ್ನ ಭಗವಂತನೆಂದು ಹೇಳುತ್ತಿರುತ್ತಾರೆ. ಎಷ್ಟೊಂದು ಅಂತರವಾಗಿ ಬಿಟ್ಟಿದೆ. ತಂದೆಯಂತೂ ಕುಳಿತು ಮಕ್ಕಳಿಗೆ ಓದಿಸುತ್ತಾರೆ. ಅವರು ತಂದೆ, ಶಿಕ್ಷಕ, ಗುರು ಆಗಿದ್ದಾರೆ. ಶಿವ ತಂದೆಯು ಎಲ್ಲರಿಗೂ ತಿಳಿಸುತ್ತಾರೆ. ಅವರನ್ನ ತಿಳಿಯದ ಕಾರಣ ತ್ರಿಮೂರ್ತಿ ಚಿತ್ರದಲ್ಲಿ ಶಿವನ ಚಿತ್ರವನ್ನ ಹಾಕುವುದೇ ಇಲ್ಲ, ಬ್ರಹ್ಮನನ್ನು ಇಡುತ್ತಾರೆ. ಅವರಿಗೆ ಪ್ರಜಾಪಿತ ಬ್ರಹ್ಮ ಎಂದು ಹೇಳುತ್ತಾರೆ. ಪ್ರಜಾಪಿತ ಎಂದರೆ ಪ್ರಜೆಗಳನ್ನ ರಚಿಸುವವರು. ಆದರೆ ಅವರಿಗೆ ಭಗವಂತನೆಂದು ಹೇಳುವುದಿಲ್ಲ. ಭಗವಂತನು ಪ್ರಜೆಗಳನ್ನ ರಚಿಸೋದಿಲ್ಲ. ಭಗವಂತನಿಗೆ ಎಲ್ಲ ಆತ್ಮಗಳು ಮಕ್ಕಳಾಗಿದ್ದಾರೆ. ನಂತರ ಅವರಲ್ಲಿ ಕೆಲವೊಬ್ಬರ ಮೂಲಕ ಪ್ರಜೆಗಳನ್ನ ರಚಿಸುತ್ತಾರೆ. ನಿಮ್ಮನ್ನು ಯಾರು ದತ್ತು ಮಾಡಿಕೊಂಡರು? ಬ್ರಹ್ಮರವರ ಮೂಲಕ ತಂದೆ ದತ್ತು ಮಾಡಿಕೊಂಡರು. ಯಾವಾಗ ಬ್ರಾಹ್ಮಣರಾಗುವಿರೋ ಆಗಲೇ ದೇವತೆಗಳಾಗುತ್ತೀರಿ. ನೀವು ಈ ಮಾತನ್ನು ಎಂದೂ ಕೇಳಿಲ್ಲ. ಪ್ರಜಾಪಿತನ ಪಾತ್ರವೂ ಬೇಕಲ್ಲವೇ? ಇಷ್ಟು ಮಂದಿ ಪ್ರಜೆಗಳು ಎಲ್ಲಿಂದ ಬರುವರು? ಕುಕ ವಂಶಾವಳಿಯಂತೂ ಆಗಿರಲು ಸಾಧ್ಯವಿಲ್ಲ. ಆ ಕುಕ ವಂಶಾವಳಿ ಬ್ರಾಹ್ಮಣರು ನಮ್ಮ ಕುಲದ ಹೆಸರು ಬ್ರಾಹ್ಮಣರೆಂದು ಹೇಳುತ್ತಾರೆ. ಹೆಸರಂತೂ ಎಲ್ಲರದ್ದು ಬೇರೆ ಬೇರೆಯಾಗಿದೆ. ಯಾವಾಗ ಶಿವ ತಂದೆಯು ಪ್ರವೇಶ ಮಾಡುವರೋ ಆಗಲೇ ಇವರಿಗೆ ಪ್ರಜಾಪಿತ ಬ್ರಹ್ಮನೆಂದು ಹೇಳುತ್ತಾರೆ. ಇವು ಹೊಸ ಮಾತುಗಳಾಗಿವೆ. ಸ್ವಯಂ ತಂದೆಯೇ ಹೇಳುತ್ತಾರೆ, ನನ್ನನ್ನು ಯಾರೂ ಅರಿತುಕೊಂಡಿಲ್ಲ, ಸೃಷ್ಟಿ ಚಕ್ರವನ್ನೂ ಅರಿತುಕೊಂಡಿಲ್ಲ. ಆದ್ದರಿಂದಲೇ ಋಷಿ ಮುನಿಗಳೆಲ್ಲರೂ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳಿ ಹೋಗಿದ್ದಾರೆ. ಪರಮಾತ್ಮನನ್ನಾಗಲಿ ಪರಮಾತ್ಮನ ರಚನೆಯನ್ನಾಗಲಿ ಅರಿತುಕೊಂಡಿಲ್ಲ. ನಾನೇ ಬಂದು ನನ್ನ ಪರಿಚಯವನ್ನು ಕೊಟ್ಟಾಗ ಅರಿತುಕೊಳ್ಳುತ್ತೀರಿ ಎಂದು ತಂದೆಯು ತಿಳಿಸುತ್ತಾರೆ. ನಾವು ಈ ರಾಜ್ಯವನ್ನ ಹೇಗೆ ಪಡೆದೆವು ಎಂದು ದೇವತೆಗಳಿಗೆ ಅಲ್ಲಿ ತಿಳಿದಿರುವುದಿಲ್ಲ. ಅವರಲ್ಲಿ ಜ್ಞಾನ ಇರುವುದೇ ಇಲ್ಲ. ಪದವಿಯನ್ನ ಪಡೆದ ನಂತರ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ. ಜ್ಞಾನವು ಸದ್ಗತಿಗಾಗಿಯೇ ಬೇಕು. ಈ ದೇವತೆಗಳಂತೂ ಸದ್ಗತಿಯನ್ನ ಪಡೆದಿರುವವರು. ಬಾಬಾ ತಿಳಿಸ್ತಾರೆ, ಇದು ತಿಳಿದುಕೊಳ್ಳುವ ಬಹಳ ಗುಹ್ಯ ಮಾತುಗಳಾಗಿದೆ. ಇವನ್ನ ಬುದ್ಧಿವಂತರೇ ಅರಿತುಕೊಳ್ಳುವರು. ಉಳಿದಂತೆ ಯಾವ ವೃದ್ಧ ಮಾತೆಯರಿದ್ದಾರೆಯೋ ಅವರಲ್ಲಿ ಇಷ್ಟು ಬುದ್ಧಿ ಅಂತೂ ಇಲ್ಲ. ಇದು ಸಹ ನಾಟಕದ ಯೋಜನೆಯ ಅನುಸಾರ ಪ್ರತಿಯೊಬ್ಬರದು ತಮ್ಮ ಪಾತ್ರವಾಗಿದೆ. ಹೇ ಈಶ್ವರ, ಬುದ್ಧಿಯನ್ನು ಕೊಡು ಎನ್ನುತ್ತಾರೆ. ನಾನು ಎಲ್ಲರಿಗೆ ಒಂದೇ ರೀತಿಯ ಬುದ್ಧಿಯನ್ನು ಕೊಟ್ಟು ಬಿಟ್ಟರೆ ಎಲ್ಲರೂ ನಾರಾಯಣನಾಗಿ ಬಿಡುತ್ತಾರೆ. ಅಂದ ಮೇಲೆ ಒಬ್ಬರು ಇನ್ನೊಬ್ಬರ ಮೇಲೆ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವರೆ? ಆ ರೀತಿಯಾಗಬೇಕೆಂಬ ಗುರಿ ಉದ್ದೇಶ ಇರಬೇಕು. ಎಲ್ಲರೂ ನರನಿಂದ ನಾರಾಯಣ ಆಗುವ ಪುರುಷಾರ್ಥವನ್ನ ಮಾಡ್ತಾ ಇದ್ದಾರೆ. ಅಂದ ಮೇಲೆ ಪುರುಷಾರ್ಥದ ಅನುಸಾರವೇ ಆಗುವುದು. ಒಂದು ವೇಳೆ ಎಲ್ಲರೂ ನಾವು ನಾರಾಯಣನಾಗುತ್ತೇವೆ ಎಂದು ಕೈ ಎತ್ತಿದರೆ ತಂದೆಗೆ ಒಳಗೆ ನಗು ಬರುತ್ತದೆ. ಎಲ್ಲರೂ ಒಂದೇ ರೀತಿಯಾಗಲು ಹೇಗೆ ಸಾಧ್ಯ? ನಂಬರ್ ವಾರ್ ಅಂತೂ ಇರುತ್ತಾರಲ್ಲವೇ? ನಾರಾಯಣ ದಿ ಫಸ್ಟ್, ದಿ ಸೆಕೆಂಡ್, ದಿ ಥರ್ಡ್, ಹೇಗೆ ಎಡ್ವರ್ಡ್ ದಿ ಫಸ್ಟ್, ಸೆಕೆಂಡ್, ಥರ್ಡ್ ಇರುತ್ತಾರಲ್ಲವೇ? ಬಲೆ ಈಗ ನಿಮ್ಮದು ಗುರಿ ಉದ್ದೇಶವು ಇದಾಗಿದೆ. ಆದರೆ ತಮ್ಮ ನಡವಳಿಕೆಯಿಂದ ನಾವೇನು ಪದವಿಯನ್ನ ಪಡೆಯುತ್ತೇವೆ ಎಂದು ತಾವೇ ಅರಿತುಕೊಳ್ಳಬಹುದು. ಪುರುಷಾರ್ಥವನ್ನಂತೂ ಅವಶ್ಯವಾಗಿ ಮಾಡಬೇಕಲ್ವಾ? ತಂದೆ ನಂಬರ್ ವಾರ್ ಹೂಗಳನ್ನ ತೆಗೆದುಕೊಂಡು ಬರ್ತಾರೆ. ಪುರುಷಾರ್ಥದ ಅನುಸಾರ ಅವರಿಗೆ ಹೂಗಳನ್ನ ಕೊಡಬಹುದು. ಆದ್ರೆ ತಂದೆ ಆ ರೀತಿ ಮಾಡೋದಿಲ್ಲ. ಏಕೆಂದ್ರೆ ಇದರಿಂದ ಬೇಸರ ಆಗತ್ತೆ. ತಂದೆಗೆ ಗೊತ್ತಿದೆ ಯಾರು ಹೆಚ್ಚಿನ ಸರ್ವಿಸ್ ಮಾಡ್ತಾರೆ,
ಒಳ್ಳೆಯ ಹೂಗಳಾಗಿದ್ದಾರೆ ಎಂಬುದನ್ನ ನೋಡ್ತಾರೆ. ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ. ಅನೇಕರ ಹಳಬರು ಕುಳಿತಿದ್ದಾರೆ. ಆದರೆ ಅವಲ್ಲಿ ಹೊಸೊಬ್ಬರು ಬಹಳ ಒಳ್ಳೆಯ ಹೂಗಳಾಗಿದ್ದಾರೆ. ಇವರು ನಂಬರ್ 1 ಪ್ರಾಮಾಣಿಕ ಹೂವಾಗಿದ್ದಾರೆ. ಯಾವುದೇ ಕಿರಿಕಿರಿ ಇಲ್ಲ. ಇವರಲ್ಲಿ ಯಾವುದೇ ಈರ್ಷೆ ಇತ್ಯಾದಿಗಳು ಇಲ್ಲ ಎಂದು ಹೇಳುತ್ತಾರೆ. ಅನೇಕರಲ್ಲಿ ಯಾವುದಾದರೊಂದು ನಿರ್ಬಲತೆ ಅವಶ್ಯವಾಗಿ ಇದೆ. ಯಾರಿಗೂ ಸಂಪೂರ್ಣರೆಂದು ಹೇಳಲು ಸಾಧ್ಯವಿಲ್ಲ. 16 ಕಲಾ ಸಂಪನ್ನರಾಗಲು ಬಹಳ ಪರಿಶ್ರಮ ಪಡಬೇಕು. ಈಗಲೇ ಯಾರು ಸಂಪೂರ್ಣರಾಗಲು ಸಾಧ್ಯವಿಲ್ಲ. ಈಗಂತೂ ಒಳ್ಳೆಯ ಮಕ್ಕಳಲ್ಲಿ ಬಹಳ ಈರ್ಷೆ ಇದೆ, ನಿರ್ಬಲತೆಗಳಂತೂ ಇದೆ ಅಲ್ಲವೇ? ಎಲ್ಲರೂ ಯಾವ ಪ್ರಕಾರ ಪುರುಷಾರ್ಥ ಮಾಡುತ್ತಿದ್ದಾರೆ ಎಂದು ತಂದೆಗೆ ತಿಳಿದಿದೆ. ಇದು ಪ್ರಪಂಚದವರಿಗೇನು ಗೊತ್ತು? ಅವರಂತೂ ಏನನ್ನೂ ತಿಳಿದುಕೊಂಡಿಲ್ಲ. ಬಹಳ ಕೆಲವರೇ ಅರಿತುಕೊಂಡಿದ್ದಾರೆ. ಬಡವರು ಬಹುಬೇಗನೆ ಅರಿತುಕೊಳ್ತಾರೆ. ಬೇಹದ್ದಿನ ತಂದೆ ಓದಿಸೋದಿಕ್ಕೆ ಬಂದಿದ್ದಾರೆ. ಆ ತಂದೆಯನ್ನ ನೆನಪು ಮಾಡಿದಾಗಲೇ ನಮ್ಮ ಪಾಪಗಳು ತುಂಡಾಗುತ್ತವೆ. ನಾವು ತಂದೆಯ ಬಳಿ ಬಂದಿದ್ದೇವೆ. ತಂದೆಯಿಂದ ಹೊಸ ಪ್ರಪಂಚದ ಆಸ್ತಿ ಅವಶ್ಯವಾಗಿ ಸಿಗತ್ತೆ. ಬಾಬಾ ತಿಳಿಸ್ತಾರೆ, 100ರಿಂದ ಹಿಡಿದು 1 ಸಂಖ್ಯೆಯವರೆಗೆ ನಂಬರ್ ವಾರ್ ಅಂತೂ ಇದ್ದೇ ಇರ್ತಾರೆ. ಆದರೆ ತಂದೆಯನ್ನು ಅರಿತುಕೊಂಡು ಸ್ವಲ್ಪ ಜ್ಞಾನವನ್ನ ಕೇಳಿದರೂ ಸಹ ಸ್ವರ್ಗದಲ್ಲಿ ಅವಶ್ಯವಾಗಿ ಬರ್ತಾರೆ. 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಬರೋದು ಕಡಿಮೆ ಮಾತೇನು? ಯಾರಾದರೂ ಶರೀರ ಬಿಟ್ರೆ 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ಹೋದರೆಂದು ಹೇಳೋದಿಲ್ಲ. ಸ್ವರ್ಗವಂತೂ ಎಲ್ಲಿದೆ? ಎಷ್ಟೊಂದು ತಪ್ಪು ತಿಳುವಳಿಕೆ ಮಾಡಿಬಿಟ್ಟಿದ್ದಾರೆ. ಇಂತಹವರು ಸ್ವರ್ಗಸ್ಥರಾದರೆಂದು ಬಹಳ ಒಳ್ಳೊಳ್ಳೆಯವರು ಸಹ ಹೇಳ್ತಾರೆ. ಯಾವುದಕ್ಕೆ ಸ್ವರ್ಗ ಎಂದು ಹೇಳುತ್ತಾರೆ? ಅರ್ಥವನ್ನೇನೂ ತಿಳಿದುಕೊಂಡಿಲ್ಲ. ಇದು ಕೇವಲ ನಿಮಗೆ ಗೊತ್ತಿದೆ. ನೀವು ಮನುಷ್ಯರೇ ಆಗಿದ್ದೀರಿ, ಆದರೆ ಬ್ರಾಹ್ಮಣರಾಗಿದ್ದೀರಿ. ತಮ್ಮನ್ನ ಬ್ರಾಹ್ಮಣನೆಂದೇ ಕರೆಸಿಕೊಳ್ತೀರಿ. ನೀವು ಬ್ರಾಹ್ಮಣರಾಗಿ ಒಬ್ಬರು ಬಾಪ್ದಾದ ಇದ್ದಾರೆ ಅಂದಾಗ ನೀವು ಸನ್ಯಾಸಿಗಳನ್ನ ಕೇಳಬಹುದು. ದೇಹ ಸಹಿತವಾಗಿ ದೇಹದ ಎಲ್ಲ ಧರ್ಮಗಳನ್ನ ಬಿಟ್ಟು ನನ್ನೊಬ್ಬನನ್ನ ನೆನಪು ಮಾಡಿ ಎಂಬ ಯಾವ ಮಹಾವಾಕ್ಯ ಅಥವಾ ಭಗವಾನುವಾಚ ಇದೆಯೋ ಅದನ್ನ ಕೃಷ್ಣನು ಹೇಳುತ್ತಾನೆಯೇ ಅಥವಾ ಪರಮಾತ್ಮನು ಹೇಳುತ್ತಾರೆಯೇ? ನೀವು ಕೃಷ್ಣನ ನೆನಪು ಮಾಡುತ್ತೀರಿ. ನೀವು ಎಂದೂ ಹೌದು ಎಂದು ಹೇಳೋದಿಲ್ಲ. ಅಲ್ಲಿಯೇ ಪ್ರಸಿದ್ಧವಾಗಿ ಬಿಡುತ್ತದೆ. ಆದರೆ ಪಾಪ ಅಬಲೆಯರು ಹೋಗುತ್ತಾರೆ. ಅವರಿಗೇನು ಗೊತ್ತು? ಅವರು ತಮ್ಮ ಅನುಯಾಯಿಗಳ ಮುಂದೆ ಕ್ರೋಧಿತರಾಗಿ ಬಿಡುತ್ತಾರೆ. ದುರ್ವಾಸ ಮುನಿಯ ಹೆಸರು ಇದೆ ಅಲ್ಲವೇ? ಅವರಲ್ಲಿ ಬಹಳ ಅಹಂಕಾರವಿರುತ್ತದೆ. ಅನುಯಾಯಿಗಳು ಅನೇಕರಿದ್ದಾರೆ. ಭಕ್ತಿಯ ರಾಜ್ಯವಾಗಿದೆ ಅಲ್ಲವೇ? ಅವರನ್ನ ಕೇಳಲು ಯಾರಲ್ಲಿಯೂ ಧೈರ್ಯ ಇರೋದಿಲ್ಲ. ಇಲ್ಲವೆಂದರೆ ಅವರನ್ನ ಕೇಳಬಹುದು. ನೀವು ಶಿವತಂದೆ ಪೂಜೆ ಮಾಡ್ತೀರಿ ಅಂದಾಗ ಭಗವಂತನೆಂದು ಯಾರಿಗೆ ಹೇಳೋದು? ಕಲ್ಲು ಮುಳ್ಳಿನಲ್ಲಿ ಭಗವಂತನಿದ್ದಾರೆಯೇ? ಮುಂದೆ ಹೋದಂತೆ ಇವೆಲ್ಲ ಮಾತುಗಳನ್ನ ಅರಿತುಕೊಳ್ತೀರಿ. ಈಗ ಎಷ್ಟೊಂದು ನಶೆ ಇದೆ. ಎಲ್ಲರೂ ಪೂಜಾರಿಗಳೇ, ಪೂಜ್ಯರು ಯಾರೂ ಇಲ್ಲ. ತಂದೆ ತಿಳಿಸ್ತಾರೆ, ತನ್ನನ್ನ ಕೆಲವರೇ ಅರಿತುಕೊಂಡಿದ್ದಾರೆ. ನಾನು ಯಾರಾಗಿದ್ದೇನೆಯೋ ಹೇಗಿದ್ದೇನೆ ಎಂದು ನೀವು ಮಕ್ಕಳಲ್ಲಿ ನಿಖರವಾಗಿ ಕೆಲವರೇ ಅರಿತುಕೊಂಡಿದ್ದೀರಿ. ಅವರಿಗೆ ಒಳ್ಳೆಯ ಬಹಳ ಖುಷಿ ಇರತ್ತೆ. ತಂದೆಯೇ ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನ ಕೊಡ್ತಾರೆ ಎಂಬುದನ್ನ ತಿಳಿತಾರೆ ಅಲ್ವೇ? ಕುಬೇರನ ಖಜಾನೆಯೂ ಸಿಗುತ್ತೆ. ಅಲ್ಲ ಅವಲ್ದೀನನ ಆಟವನ್ನ ತೋರಿಸ್ತಾರೆ. ಮುಟ್ಟಿದ ತಕ್ಷಣ ಖಜಾನೆ ಬಂದು ಬಿಡ್ತಿತ್ತು. ಬಹಳ ಆಟಗಳನ್ನ ತೋರಿಸ್ತಾರೆ. ಖುದಾ ದೋಸ್ತ್ ರಾಜನು ಏನೂ ಮಾಡ್ತಾ ಇದ್ರು ಎಂಬುದರ ಕಥೆಯೂ ಗೊತ್ತಿದೆ. ಸೇತುವೆಯ ಮೇಲೆ ಯಾರೇ ಬರಲಿ ಅವರಿಗೆ 1 ದಿನಕ್ಕಾಗಿ ರಾಜ್ಯವನ್ನ ಕೊಟ್ಟು ಕಳಿಸ್ತಾ ಇದ್ರು. ಇವೆಲ್ಲವೂ ಕಥೆಗಳಾಗಿದೆ. ತಂದೆ ತಿಳಿಸ್ತಾರೆ, ಭಗವಂತನು ನೀವು ಮಕ್ಕಳ ಜೊತೆಗಾರರಾಗಿದ್ದಾರೆ. ಬ್ರಹ್ಮರವರಲ್ಲಿ ಪ್ರವೇಶವಾಗಿ ನಿಮ್ಮ ಜೊತೆ ತಿಂತಾರೆ, ಕುಡಿತಾರೆ, ಆಟವಾಡ್ತಾರೆ. ಶಿವತಂದೆ ಮತ್ತು ಬ್ರಹ್ಮ ತಂದೆ ಇಬ್ಬರಿಗೂ ಒಂದೇ ರಥವಾಗಿದೆ. ಅಂದಮೇಲೆ ಶಿವತಂದೆ ಸಹ ಆಟವಾಡಬಹುದಲ್ವೇ? ತಂದೆಯನ್ನ ನೆನಪು ಮಾಡಿ ಆಟವಾಡ್ತೀರಿ ಅಂದ್ರೆ ತಂದೆ ಮತ್ತು ಅಣ್ಣ ಇಬ್ಬರೂ ಇದೇ ಶರೀರದಲ್ಲಿ ಇದ್ದಾರೆ. ಆದರೆ ಯಾರೂ ತಿಳಿದುಕೊಂಡಿಲ್ಲ. ರಥದ ಮೇಲೆ ಬಂದರೆಂದು ಹೇಳುತ್ತಾರೆ. ಅದಕ್ಕೆ ಅವರು ಕುದುರೆ ಗಾಡಿಯ ರಥವನ್ನ ತೋರಿಸ್ಬಿಟ್ಟಿದ್ದಾರೆ. ಶಿವತಂದೆಯು ಕೃಷ್ಣನಲ್ಲಿ ಕುಳಿತು ಜ್ಞಾನವನ್ನ ಕೊಡ್ತಾರೆ ಎಂದು ಹೇಳೋದಿಲ್ಲ. ಕೃಷ್ಣ ಭಗವಾನುವಾಚ ಎಂದು ಹೇಳುತ್ತಾರೆ. ಬ್ರಹ್ಮ ಭಗವಾನುವಾಚ ಎಂದು ಹೇಳೋದಿಲ್ಲ.
ಈ ಬ್ರಹ್ಮರವರು ರಥವಾಗಿದ್ದಾರೆ. ಶಿವ ಭಗವಾನುವಾಚ. ತಂದೆ ಕುಳಿತು ಮಕ್ಕಳಿಗೆ ತನ್ನ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಪರಿಚಯ ಹಾಗೂ ಕಾಲಾವಧಿಯನ್ನ ತಿಳಿಸ್ತಾರೆ. ಯಾವ ಮಾತನ್ನ ಮತ್ಯಾರೂ ಅರಿತುಕೊಳ್ಳೋದಿಲ್ಲ. ಯಾರು ಸೂಕ್ಷ್ಮ ಬುದ್ಧಿಯವರಿದ್ದಾರೋ ಅವರು ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ತಾರೆ. ಸನ್ಯಾಸಿಗಳಂತೂ ಸನ್ಯಾಸ ಮಾಡಬೇಕಾಗಿದೆ. ನೀವು ಸಹ ಶರೀರ ಸಹಿತವಾಗಿ ಎಲ್ಲವನ್ನ ಸನ್ಯಾಸ ಮಾಡ್ತೀರಿ. ಏಕೆಂದ್ರೆ ನಿಮಗೆ ಗೊತ್ತಿದೆ ಇದು ಹಳೆಯ ಪೊರೆ ಆಗಿದೆ. ಈಗ ನಾವು ಹೊಸ ಪ್ರಪಂಚದಲ್ಲಿ ಹೋಗ್ಬೇಕಾಗಿದೆ. ನಾವಾತ್ಮಗಳು ಇಲ್ಲಿಯ ನಿವಾಸಿಗಳು ಅಲ್ಲ. ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ. ನಾವು ಪರಮಧಾಮದ ನಿವಾಸಿಗಳಾಗಿದ್ದೇವೆ. ಇದನ್ನೂ ಸಹ ನೀವು ಮಕ್ಕಳೇ ಅರಿತುಕೊಂಡಿದ್ದೀರಿ. ಅಲ್ಲಿ ನಿರಾಕಾರಿ ವೃಕ್ಷವು ಹೇಗಿದೆ? ಎಲ್ಲ ಆತ್ಮಗಳು ಅಲ್ಲಿರ್ತಾರೆ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ. ಎಷ್ಟು ಕೋಟ್ಯಾಂತರ ಜೀವಾತ್ಮರಿದ್ದಾರೆ. ಅಂದ ಮೇಲೆ ಇವರೆಲ್ಲರೂ ಎಲ್ಲಿರ್ತಾರೆ? ನಿರಾಕಾರಿ ಪ್ರಪಂಚದಲ್ಲಿ. ಬಾಕಿ ಈ ಸ್ಥೂಲ ನಕ್ಷತ್ರಗಳಂತೂ ಆತ್ಮಗಳಲ್ಲ. ಮನುಷ್ಯರು ಈ ನಕ್ಷತ್ರಗಳಿಗೂ ದೇವತೆಗಳೆಂದು ಹೇಳಿಬಿಟ್ಟಿದ್ದಾರೆ. ಆದರೆ ನಕ್ಷತ್ರಗಳು ದೇವತೆಗಳಲ್ಲ. ಜ್ಞಾನ ಸೂರ್ಯನೆಂದು ನಾವು ಶಿವತಂದೆಗೆ ಹೇಳುತ್ತೇವೆ. ಅಂದಮೇಲೆ ಅವರಿಗೆ ದೇವತೆ ಎಂದು ಹೇಳಲಾಗ್ತದೆಯೇ? ಶಾಸ್ತ್ರಗಳಂತೂ ಏನೇನೂ ಮಾತುಗಳನ್ನ ಬರೆದುಬಿಟ್ಟಿದ್ದಾರೆ. ಇದೆಲ್ಲವೂ ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಇದರಿಂದ ನೀವು ಕೆಳಗಿಳಿಯುತ್ತಲೇ ಬಂದಿದ್ದೀರಿ. 84 ಜನ್ಮಗಳನ್ನ ತೆಗೆದುಕೊಳ್ಳುತ್ತೀರೆಂದರೆ ಅವಶ್ಯವಾಗಿ ಕೆಳಗಿಳಿಯುತ್ತೀರಿ ಅಲ್ಲವೇ? ಈಗ ಹೇಗೆ ಕಬ್ಬಿಣದ ಪ್ರಪಂಚವಾಗಿದೆ, ಸತ್ಯುಗಕ್ಕೆ ಸ್ವರ್ಣಿಮ ಪ್ರಪಂಚವೆಂದು ಹೇಳಲಾಗ್ತದೆ. ಅಲ್ಲಿ ಯಾರಿದ್ರು? ದೇವತೆಗಳು. ಅವರು ಎಲ್ಲಿ ಹೋದರೆಂಬುದನ್ನ ಯಾರಿಗೂ ತಿಳಿದಿಲ್ಲ. ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತೇವೆಂದು ತಿಳಿದಿದೆ. ತಂದೆ ತಿಳಿಸ್ತಾರೆ, ಪುನರ್ಜನ್ಮವನ್ನ ತೆಗೆದುಕೊಳ್ಳುತ್ತಾ ದೇವತೆಗಳಿಂದ ಹಿಂದುಗಳಾಗಿ ಬಿಟ್ಟಿದ್ದಾರೆ, ಪತಿತರಾಗಿ ಬಿಟ್ಟಿದ್ದಾರೆ ಅಲ್ಲವೇ? ಮತ್ಯಾವ ಧರ್ಮವೂ ಬದಲಾಗೋದಿಲ್ಲ. ಆದರೆ ಈ ಧರ್ಮವು ಏಕೆ ಬದಲಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ಧರ್ಮಭ್ರಷ್ಟರು ಕರ್ಮಭ್ರಷ್ಟರಾಗಿ ಬಿಟ್ಟಿದ್ದಾರೆ. ದೇವಿ ದೇವತೆಗಳಿದ್ದಾಗ ಪವಿತ್ರ ಜೋಡಿಯಾಗಿದ್ರಿ. ನಂತರ ರಾವಣ ರಾಜ್ಯದಲ್ಲಿ ನೀವು ಅಪವಿತ್ರರಾಗಿದ್ದೀರಿ. ಆದ್ರಿಂದ ದೇವಿ ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಹಿಂದೂಗಳೆಂಬ ಹೆಸರು ಬಂದಿದೆ ಎಂದು ತಂದೆ ತಿಳಿಸ್ತಾರೆ. ದೇವಿ ದೇವತಾ ಧರ್ಮವನ್ನ ಕೃಷ್ಣನು ಸ್ಥಾಪನೆ ಮಾಡಿಲ್ಲ ಅಂದಾಗ ಅವಶ್ಯವಾಗಿ ಶಿವ ತಂದೆಯೇ ಬಂದು ಸ್ಥಾಪನೆ ಮಾಡುವರು. ಶಿವ ಜಯಂತಿ ಶಿವರಾತ್ರಿ ಎಂದು ಆಚರಣೆ ಮಾಡ್ತಾರೆ. ಆದ್ರೆ ಅವರು ಬಂದು ಏನು ಮಾಡಿದರೆಂದು ಯಾರಿಗೂ ತಿಳಿದಿಲ್ಲ. ಒಂದು ಶಿವಪುರಾಣವೂ ಇದೆ. ವಾಸ್ತವದಲ್ಲಿ ಶಿವ ತಂದೆ ತಿಳಿಸಿರುವ ಗೀತೆಯೂ ಒಂದೇ ಇದೆ. ಮತ್ಯಾವ ಶಾಸ್ತ್ರವಿಲ್ಲ. ನೀವು ಯಾವ ಹಿಂಸೆಯನ್ನೂ ಮಾಡುವುದಿಲ್ಲ. ನಿಮ್ಮದು ಯಾವುದೇ ಶಾಸ್ತ್ರಗಳಾಗುವುದಿಲ್ಲ. ನೀವು ಹೊಸ ಪ್ರಪಂಚಕ್ಕೆ ಹೊರಟು ಹೋಗುತ್ತೀರಿ. ಸತ್ಯಯುಗದಲ್ಲಿ ಯಾವುದೇ ಶಾಸ್ತ್ರ, ಗೀತೆ ಮುಂತಾದವುಗಳು ಇರುವುದಿಲ್ಲ. ಅಲ್ಲಿ ಯಾರು ಓದಿಸುತ್ತಾರೆ? ಈ ವೇದ ಶಾಸ್ತ್ರಗಳು ಪರಂಪರೆಯಿಂದಲೂ ಬಂದಿವೆ ಎಂದು ಅವರು ಹೇಳುತ್ತಾರೆ. ಅವರಿಗೆ ಏನೂ ತಿಳಿದಿಲ್ಲ. ಸ್ವರ್ಗದಲ್ಲಿ ಶಾಸ್ತ್ರ ಇತ್ಯಾದಿಗಳು ಇರುವುದಿಲ್ಲ. ತಂದೆಯಂತೂ ದೇವತೆಗಳನ್ನಾಗಿ ಮಾಡಿದರು. ಎಲ್ಲರ ಸದ್ಗತಿ ಆಯಿತೆಂದು ಮತ್ತೆ ಶಾಸ್ತ್ರಗಳ ಅವಶ್ಯಕತೆ ಏನಿದೆ? ಆದ್ದರಿಂದ ಅಲ್ಲಿ ಶಾಸ್ತ್ರಗಳು ಇರುವುದಿಲ್ಲ. ಈಗ ತಂದೆ ನಿಮಗೆ ಜ್ಞಾನದ ಬೀಗದ ಕೈಯನ್ನ ಕೊಟ್ಟಿದ್ದಾರೆ. ಇದರಿಂದ ಬುದ್ಧಿಯ ಬೀಗವು ತೆರೆದಿದೆ. ಮೊದಲು ಬೀಗವು ಹಾಕಲ್ಪಟ್ಟಿತು. ಏನನ್ನೂ ತಿಳಿದುಕೊಂಡಿರಲಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರದಲ್ಲಿ ಯಾರೊಂದಿಗೂ ಈರ್ಷೆಯನ್ನ ಇಟ್ಟುಕೊಳ್ಳಬಾರದು. ನಿರ್ಬಲತೆಗಳನ್ನ ತೆಗೆದು ಸಂಪೂರ್ಣರಾಗುವ ವಿದ್ಯೆಯಿಂದ ಶ್ರೇಷ್ಠ ಪದವಿಯನ್ನ ಪ್ರಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಶರೀರ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಬೇಕಾಗಿದೆ. ಯಾವುದೇ ಪ್ರಕಾರದ ಹಿಂಸೆ ಮಾಡಬಾರದು. ಅಹಂಕಾರ ಇರಬಾರದು. ವರದಾನ: ಅವಿನಾಶಿ ಮತ್ತು ಬೇಹದ್ದಿನ ಅಧಿಕಾರದ ಖುಷಿ ಹಾಗೂ ನಶೆಯ ಮೂಲಕ ಸದಾ ನಿಶ್ಚಿಂತರು ಆಗಿರಿ. ಜಗತ್ತಿನಲ್ಲಿ ಬಹಳ ಪರಿಶ್ರಮ ಪಟ್ಟು ಅಧಿಕಾರವನ್ನ ಪಡೀತಾರೆ. ನಿಮಗೆ ಪರಿಶ್ರಮವಿದೆ ಅಲ್ಲವೇ?
ಅಧಿಕಾರ ಸಿಕ್ಕಿಬಿಟ್ಟಿದೆ. ಮಗುವಾಗುವುದು ಎಂದರೆ ಅಧಿಕಾರ ಪಡ್ಕೊಳ್ಳೋದು. ವಾ ನನ್ನ ಶ್ರೇಷ್ಠ ಅಧಿಕಾರಿ ಆತ್ಮ. ವಾ ನಾನು ಶ್ರೇಷ್ಠ ಅಧಿಕಾರಿ ಆತ್ಮ. ಈ ಬೇಹದ್ದಿನ ಅಧಿಕಾರದ ನಶೆ ಮತ್ತು ಖುಷಿಯಲ್ಲಿ ಇದ್ದಾಗ ಸದಾ ನಿಶ್ಚಿಂತರಾಗಿರುವಿರಿ. ಈ ಅವಿನಾಶಿ ಅಧಿಕಾರ ನಿಶ್ಚಿತವಾಗಿದೆ. ಎಲ್ಲಿ ನಿಶ್ಚಿತವಾಗಿರುತ್ತದೆ ಅಲ್ಲಿ ನಿಶ್ಚಿಂತರಾಗಿರುತ್ತಾರೆ. ನಿಮ್ಮ ಎಲ್ಲ ಜವಾಬ್ದಾರಿಗಳನ್ನ ತಂದೆಗೆ ಒಪ್ಪಿಸಿದಾಗ ಎಲ್ಲ ಚಿಂತೆಗಳಿಂದ ಮುಕ್ತರಾಗಿ ಬಿಡುವಿರಿ. ಸ್ಲೋಗನ್: ಯಾರು ಉದಾರ ಚಿತ್ತ ವಿಶಾಲ ಹೃದಯಗಳಾಗಿದ್ದಾರೆ ಅವರೇ ಏಕತೆಗೆ ಆಧಾರವಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.